ಆತ್ಮೀಯ ಬಂಧುಗಳೇ, ಮನುಷ್ಯನ ಬದುಕಿನ ಮೇಲೆ 10 ದೇವರು ದೇವತೆಯರ ಕೃಪಾಶೀರ್ವಾದವಿರುತ್ತೆ. ಅದರ ಜೊತೆಗೆ ನವಗ್ರಹಗಳ ಪ್ರಭಾವ, ಗ್ರಾಮ ದೇವತೆ, ಕುಲದೇವತೆಯರ ಆಶೀರ್ವಾದ ಇದ್ದೇ ಇರುತ್ತೆ. ಆದರೆ ಒಬ್ಬ ವ್ಯಕ್ತಿ ಒಂದು ದಿನದಲ್ಲಿ ಎಷ್ಟು ದೇವತೆಗಳನ್ನು ಪೂಜಿಸಲು, ಅರ್ಚಿಸಲು, ಪ್ರಾರ್ಥಿಸಲು ಸಾಧ್ಯ? 1, 2, 4? ನಾವು ಎಲ್ಲ ದೇವತೆಗಳನ್ನು ಪೂಜಿಸಿ ಪ್ರಾರ್ಥಿಸಲಿಕ್ಕೆ ಒಂದೇ ದಿನದಲ್ಲಿ ಸಾಕಾಗುವುದಿಲ್ಲ. ಹಾಗಿದ್ದರೆ ಯಾವುದಾದರೂ ಇದಕ್ಕೆ ಪರ್ಯಾಯವಿದೆಯಾ ಎಂದು ನೀವು ಕೇಳಬಹುದು. ಇದೇ ಗೆಳೆಯರೇ, ಒಂದು ಪ್ರಾರ್ಥನೆಯ ಮೂಲಕ ನೀವು ಎಲ್ಲ ದೇವರು ದೇವತೆಗಳ, ನವಗ್ರಹಗಳ, ಪಿತೃಗಳ, ಭೂತಗಳ, ಸ್ಥಾನಿಕ ಕುಲದೇವರಗಳ ಎಲ್ಲ ಪ್ರಾರ್ಥನೆಯನ್ನು, ಪೂಜೆಯನ್ನು ನೀವು ಸಲ್ಲಿಸಿ ಬಿಡಬಹುದು. ಮತ್ತು ಇದು ಅತ್ಯಂತ ಸುಲಭದ್ದಾಗಿದೆ. ಈ ವಿಧಾನವನ್ನು ಮಹಾಭಾರತದಲ್ಲಿ, ವೇದಗಳಲ್ಲಿ, ರಾಮಾಯಣದಲ್ಲಿ ಕೂಡ ಸ್ಪಷ್ಟವಾಗಿ ಹೇಳಲಾಗಿದೆ. ಇದನ್ನು ಎಲ್ಲರೂ ಕೂಡ ಮಾಡಬಹುದು. ಇದಕ್ಕೆ ಹೆಚ್ಚಿನ ಸಮಯ ಕೂಡ ಖಂಡಿತ ತೆಗೆದುಕೊಳ್ಳುವುದಿಲ್ಲ. ಹಿಂದೂ ಧರ್ಮಶಾಸ್ತ್ರಗಳ ಅನುಸಾರ ಗೋವು ಅತ್ಯಂತ ಪೂಜ್ಯನೀಯವಾದಂತಹ, ಪವಿತ್ರವಾದಂತಹ ಪ್ರಾಣಿಯಾಗಿದೆ. ಗೋವಿನಲ್ಲಿ ಮುಕ್ಕೋಟಿ ದೇವತೆಗಳು ಆವಾಸವಾಗಿರುತ್ತಾರೆ. ಹೀಗಾಗಿ ನೀವು ಗೋವನ್ನು ಪೂಜಿಸಿದರೆ, ಪ್ರಾರ್ಥಿಸಿದರೆ, ಅದಕ್ಕೆ ನೈವೇದ್ಯವನ್ನು ಅರ್ಪಿಸಿದರೆ ಸಾಕು. ನೀವು ಎಲ್ಲ ದೇವರುಗಳ, ದೇವತೆಗಳ ಪೂಜೆಯನ್ನು, ಶಾಂತಿಯನ್ನು, ಅರ್ಚನೆಯನ್ನು ಮಾಡಿದಂತಾಗುತ್ತೆ. ಹಾಗಿದ್ದರೆ ಗೋವನ್ನು ಯಾವ ರೀತಿಯಲ್ಲಿ, ಯಾವ ವಿಧಾನದಲ್ಲಿ ಪೂಜಿಸಬೇಕು, ಪ್ರಾರ್ಥಿಸಬೇಕು ಎಂದರೆ, ಬಂಧುಗಳೇ, ಪ್ರತಿದಿನ ನಿಮ್ಮ ಮನೆಯ ಬಾಗಿಲಿಗೆ ಗೋತಾಯಿ ತಾನಾಗಿಯೇ ಹುಡುಕಿಕೊಂಡು ಬರುತ್ತಾಳೆ ನಿಮ್ಮನ್ನು ಹರಸಲೆಂದು. ಆಗ ನೀವು ಮಾಡಬೇಕಿರುವುದು ಇಷ್ಟೇ. ನಾವು ಈಗ ನೀಡುತ್ತಿರುವ ಕಾಮಧೇನು ಗಾಯತ್ರಿ ಮಂತ್ರ, ಓಂ ಸುಭಗಾಯೈ ಚ ವಿದ್ಮಹೆ ಕಾಮದಾತ್ರೈ ಚ ಧೀಮಹಿ ತನ್ನೋ ಧೇನು ಪ್ರಚೋದಯಾತ್. ಇದು ಕಾಮಧೇನು ಗೋವಿನ ತಾಯಿಯ ಗಾಯತ್ರಿ ಮಂತ್ರ ಸ್ನೇಹಿತರೆ. ನೀವು ಈ ಗಾಯತ್ರಿ ಮಂತ್ರವನ್ನು ಬರೆದು ಇಟ್ಟುಕೊಳ್ಳಿ, ಕಂಠಪಾಠ ಮಾಡಿಕೊಳ್ಳಿ. ಗೋವು ನಿಮ್ಮ ಮನೆಯ ಬಾಗಿಲಿಗೆ ಬಂದಾಗ ಗೋಗ್ರಾಸವನ್ನು, ಅಂದರೆ ತಾಯಿ ಗೋವಿಗೆ ನೈವೇದ್ಯವನ್ನು, ಹಣ್ಣು ಹಂಪಲವನ್ನು, ಅಕ್ಕಿ ಬೆಲ್ಲವನ್ನು, ಯಾವುದನ್ನಾದರೂ ಸ್ವಲ್ಪ ಪ್ರಮಾಣದಲ್ಲಿ ಹರಿವಾಣದಲ್ಲಿಟ್ಟು ಅದಕ್ಕೆ ತಿನ್ನಲು ಕೊಡಿ. ನಂತರ ಗೋವಿಗೆ ಕೈ ಮುಗಿದು ಈ ಕಾಮಧೇನು ಗಾಯತ್ರಿ ಮಂತ್ರವನ್ನು ಜಪಿಸಿ. 33 ಕೋಟಿ ದೇವತೆಗಳನ್ನು ಪೂಜಿಸಿದ, ಪ್ರಾರ್ಥಿಸಿದ ಫಲವು ಇದೊಂದೇ ವಿಧಾನದ ಮೂಲಕ ನಿಮಗಾಗುತ್ತದೆ. ಎಲ್ಲ ಗ್ರಹಗಳ ದೋಷಗಳು ಈ ಒಂದೇ ವಿಧಾನದ ಮೂಲಕ ಇಲ್ಲವಾಗಿ ಬಿಡುತ್ತವೆ. ನಿಮ್ಮ ಬದುಕಿನಲ್ಲಿ, ನಿಮ್ಮ ಮನೆಯಲ್ಲಿ ಧನಾತ್ಮಕತೆ ತುಂಬಿ ತುಳುಕುತ್ತೆ. ಮತ್ತು ಪ್ರತಿದಿನ ಗೋತಾಯಿ ನಿಮ್ಮನ್ನು, ನಿಮ್ಮ ಮನೆಯನ್ನು ಹುಡುಕಿಕೊಂಡು ಹರಸಲು ಬಂದೇ ಬರುತ್ತಾಳೆ. ಮಿತ್ರರೇ, ಅತ್ಯಂತ ಸುಲಭವಾದ, ಸರಳವಾದ, ಪರಿಣಾಮಕಾರಿಯಾದ ಈ ಕಾಮಧೇನು ಗಾಯತ್ರಿ ಆರಾಧನೆಯನ್ನು ನೀವು ಮಾಡಿ ನೋಡಿ. ಅದರಲ್ಲಿಯೂ ಲಕ್ಷ್ಮಿ ಕಳೆ ಹೊಂದಿದ ಸ್ತ್ರೀಯರು ಇದನ್ನು ಮಾಡಿದರೆ ಲಕ್ಷ್ಮೀ ದೇವಿಯು ಇನ್ನಷ್ಟು ಪ್ರಸನ್ನಳಾಗುತ್ತಾಳೆ. ಪುರುಷರು ಇದನ್ನು ಮಾಡಿದರೆ, ವಿದ್ಯಾರ್ಥಿಗಳಾಗಿದ್ದರೆ ವಿದ್ಯೆ, ಉದ್ಯೋಗದಲ್ಲಿದ್ದರೆ ಲಕ್ಷ್ಮೀ ಕೃಪಾಕಟಾಕ್ಷ, ವ್ಯವಹಾರದಲ್ಲಿದ್ದರೆ ಧನಲಾಭ, ಆರೋಗ್ಯ, ಆಯಸ್ಸು ಎಲ್ಲವೂ ವೃದ್ಧಿಯಾಗುತ್ತೆ. ಗೋವು ನಿಮ್ಮನ್ನು ಹರಸಲಿ, ದೇವರು ನಿಮ್ಮನ್ನು ಹರಸಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಾಮೆಂಟ್ ಸೆಕ್ಷನ್ನಲ್ಲಿ ಓಂ ನಮಃ ಶಿವಾಯ ಎಂದು ಟೈಪ್ ಮಾಡಿ. ಧನ್ಯವಾದಗಳು ಮಿತ್ರರೇ.